ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನಾಗಮಂಗಲದ ಗಲಭೆಕೋರರಿಗೆ ಸರ್ಕಾರದ ರಕ್ಷಣೆ ಇದೆಯಾ? ಸಚಿವರ ಚಲುವರಾಯಸ್ವಾಮಿ ಆಪ್ತ ರಾಜೇಶ್ ಎಂಬಾತ ಗಲಾಟೆಯಲ್ಲಿದ್ದ ವಿಡಿಯೋ ಲಭ್ಯ. ಆದರೂ ಎಫ್ಐಆರ್ನಲ್ಲಿ ಮಾತ್ರ ಹೆಸರಿಲ್ಲ. ಕೆಲವರನ್ನೇ ಆಯ್ಕೆ ಮಾಡಿ ಬಂಧನ ಮಾಡಿದ್ಯಾಕೆ? ಕಾಂಗ್ರೆಸ್ ಮುಖಂಡರನ್ನ ಬಂಧಿಸೋದಿಲ್ವಾ? ಪೊಲೀಸರ ನಡೆ ಬಗ್ಗೆ ಸಾರ್ವಜನಿಕರಿಂದ ಪ್ರಶ್ನೆಗಳ ಸುರಿಮಳೆ. ನಾಗಮಂಗಲ ಗಲಭೆ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಸಿಗಲೇ ಇಲ್ಲ. ಪೆಟ್ರೋಲ್ ಬಾಂಬ್, ತಲವಾರ್, ಕಲ್ಲುಗಳು ಎಲ್ಲ ಮೊದಲೇ ಆಗಿದ್ದು ಸಿದ್ಧ. ಮೇಲ್ನೋಟಕ್ಕೆ ಪೂರ್ವ ನಿಯೋಜಿತ ಅನ್ನೋ ಅನುಮಾನ. ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆ ಸಂಪೂರ್ಣ ಫೇಲ್ಯೂರ್. ಮತ್ತೆ ಗಲಭೆಯಾಗದಂತೆ ಮಂಡ್ಯ ಜಿಲ್ಲಾಡಳಿತದ ಎಚ್ಚರಿಕೆ. ನಾಗಮಂಗಲದಲ್ಲಿ ಶಾಂತಿ ಮರುಸ್ಥಾಪನೆಗೆ ಶಾಂತಿ ಸಭೆ. ಅಂಬೇಡ್ಕರ್ ಭವನದ ಸಭೆಯಲ್ಲಿ ಶಾಂತಿ ಕಾಪಾಡಲು ಮನವಿ. ನಿನ್ನೆ ನಾಗಮಂಗಲಕ್ಕೆ ಕೇಂದ್ರ ಸಚಿವ ಎಚ್ಡಿಕೆ ಭೇಟಿ. ಕುಮಾರಸ್ವಾಮಿ ಹೋಗ್ತಾ ಇದ್ದಂತೆ ಮತ್ತಷ್ಟು ಅಲರ್ಟ್ ಆದ ಸಚಿವ ಚಲುವರಾಯಸ್ವಾಮಿ. ಇವತ್ತು ಮತ್ತೆ ನಾಗಮಂಗಲಕ್ಕೆ ಭೇಟಿ, ಸಭೆ. ನಾಗಮಂಗಲದಲ್ಲಿ ನಡೆದ ಗಲಭೆಯ ಇಂಚಿಂಚು ಮಾಹಿತಿ ಕಲೆ ಹಾಕಲು ಮುಂದಾದ ಕೇಸರಿ ಪಡೆ. ಸತ್ಯಾಸತ್ಯತೆ ಅರಿಯಲು ಸತ್ಯ ಶೋಧನಾ ಸಮಿತಿ ರಚನೆ. ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ನೇತೃತ್ವದಲ್ಲಿ ಸಮಿತಿ ಕಾರ್ಯ. ಮುಸಲ್ಮಾನರ ಮೇಲೆ ತಲ್ವಾರ್ ಝಳಪಿಸಿಲ್ಲ, ಮಸೀದಿ ಮೇಲೆ ಕಲ್ಲು ತೂರಿಲ್ಲ. ಆದರೆ ಹೇಡಿ ಸರ್ಕಾರ ಗಣಪತಿ ಕೂರಿಸಿದವರನ್ನೇ A1 ಮಾಡಿದೆ. ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಆಕ್ರೋಶ. ನಾಗಮಂಗಲ ಗಲಾಟೆ ಕುಮಾರಸ್ವಾಮಿನೇ ಮಾಡಿಸಿರಬಹುದು. ಅವರ ಆರೋಪದಂತೆ ನನ್ನದೂ ಕೂಡ. ಗಲಭೆಯ ಹಿಂದೆ ಕಾಂಗ್ರೆಸ್ ಕೈವಾಡದ ಆರೋಪ ಮಾಡಿದ್ದ ಕೇಂದ್ರ ಸಚಿವರಿಗೆ ಡಿಕೆ ಸುರೇಶ್ ತಿರುಗೇಟು. ನಾಗಮಂಗಲ ಘಟನೆ ಬಿಜೆಪಿ ಸಂಘಟನೆಗೆ ಪ್ಲಸ್ ಆಗೋ ಸಾಧ್ಯತೆ. ಇಂಥದ್ದನ್ನೆಲ್ಲ ಬಳಸ್ಕೊಳ್ಬಾರದು ಅಂತ ಬಿಜೆಪಿ ವಿರುದ್ಧ ಕುಮಾರಸ್ವಾಮಿ ಅಸಮಾಧಾನ. ಪರೋಕ್ಷವಾಗಿ ದೋಸ್ತಿಗಳ ಮೇಲೆ ಕಿಡಿಕಾರಿದ ಎಚ್ಡಿಕೆ. ನಾಗಮಂಗಲ ಬೆಂಕಿ ಕೇಸಲ್ಲಿ ಬಿಜೆಪಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಟಾರ್ಗೆಟ್. ಬೇಜವಾಬ್ದಾರಿ ಇರೋ ನಾಯಕ ಗೃಹ ಸಚಿವರಾಗಬೇಕಾ ಅಂತ ಪದೇ ಪದೇ ಪ್ರಶ್ನೆ. ಮಂಡ್ಯ ಘಟನೆಯನ್ನೇ ಅಸ್ತ್ರವಾಗಿರಿಸಿಕೊಳ್ಳಿರೋ ಕೇಸರಿ ಪಡೆ. ಅತೃಪ್ತ ನಾಯಕರಿಗೆ ವರದಾನವಾಯಿತು ಸಂಘ ಪರಿವಾರ. ಸಮನ್ವಯ ಸಭೆ ನಡೆದ ಬೆನ್ನಲ್ಲೇ ಮತ್ತಷ್ಟು ಒಗ್ಗೂಡಿದ ಜಾರಕಿಹೊಳಿ ಟೀಮ್. ವಿಜಯೇಂದ್ರ ಅನುಪಸ್ಥಿತಿಯಲ್ಲಿ ವಾಲ್ಮೀಕಿ ನಿಗಮದ ಹೋರಾಟಕ್ಕೆ ಸಜ್ಜು. ತಪ್ಪು ಮಾಡದೇ ಇದ್ರೂ ವಿಪಕ್ಷಗಳು ಆರೋಪ ಮಾಡ್ತಿವೆ. ಎಂಥದ್ದೇ ಸಂದರ್ಭ ಬಂದರೂ ನಿಮ್ಮ ಜೊತೆಗಿರ್ತೀವಿ, ನೀವೇ ಸಿಎಂ ಆಗಿರಬೇಕು. ಸಿದ್ದರಾಮಯ್ಯಗೆ ಸಂಪುಟದ ಸಚಿವರಿಂದ ಅಭಯ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಬಗ್ಗೆ ಅವಹೇಳನಕಾರಿ ಹೇಳಿಕೆ. ಪಾಕಿಸ್ತಾನದ ISI ಏಜೆಂಟ್ ರೀತಿ ಬಿಂಬಿಸಿ ಫೇಸ್ಬುಕ್ ಪೋಸ್ಟ್. ಬೆಂಗಳೂರಲ್ಲಿರೋ ಬಾಂಗ್ಲಾದೇಶದ ಪ್ರಜೆಯ ಮೇಲೆ FIR. DCM DK ಶಿವಕುಮಾರ್ ಅಮೆರಿಕ ಪ್ರವಾಸ. ಕಮಲಾ ಹ್ಯಾರಿಸ್ ಚುನಾವಣಾ ಪ್ರಚಾರ ಸಭೆಯಲ್ಲಿ DKಶಿ ಭಾಗಿ. ನಾರ್ತ್ ಕೆರೋಲಿನಾ ಚಾರ್ಲೆಟ್ನಲ್ಲಿ ಕಾರ್ಯಕ್ರಮದಲ್ಲಿ ಟ್ರಬಲ್ ಶೂಟರ್. ಬಿಜೆಪಿ ಕಾಲದ ಹಗರಣಗಳ ತನಿಖೆಯಲ್ಲಿ ವಿಳಂಬ. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಸಾಫ್ಟ್ ಕಾರ್ನರ್ ಪಾಲಿಟಿಕ್ಸ್ ಯಾಕೆ ಅಂತ ಹಿರಿಯ ಸಚಿವರಿಂದ ಬೇಸರ. ಎರಡು 2020 ಜನವರಿ ಫೆಬ್ರವರಿಯಲ್ಲಿ ರೂಮ್ಗೆ ಕರೆದೊಯ್ದು ಬಲವಂತವಾಗಿ ರೇಪ್. 2020 ಜನವರಿ ಫೆಬ್ರವರಿಯಲ್ಲಿ ಪ್ರಜ್ವಲ್ ವಿರುದ್ಧ 3ನೇ ಪ್ರಕರಣದ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ. ಆಸ್ತಿ ಕಬಳಿಸಲು ಸತ್ತ ಮಹಿಳೆಯನ್ನು ಬದುಕಿಸಿದ ಅಧಿಕಾರಿಗಳು ಖಾಸಗಿ ವ್ಯಕ್ತಿಗಳ ಜೊತೆ ಶಾಮೀಲಾಗಿ ಸುಳ್ಳು ದಾಖಲೆಗಳ ಸೃಷ್ಟಿ. ಸಬ್ ರಿಜಿಸ್ಟ್ರಾರ್, ಗ್ರಾಮ ಲೆಕ್ಕಿಗನಿಂದ ಮಹಿಳೆಯ ಕುಟುಂಬಕ್ಕೆ ಮೋಸ. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾದ ವೀಲಿಂಗ್ ಪುಂಡರ ಹಾವಳಿ. ವೀಕೆಂಡ್ನಲ್ಲಿ ನಡೀತಾ ಇದ್ದ ಹಾವಳಿ ಈಗ ವೀಕ್ ಡೇಸಲ್ಲೂ ಶುರು.
ಬೈಕ್ ಹಿಂದೆ ಗರ್ಲ್ ಫ್ರೆಂಡ್ ಕೂರಿಸಿಕೊಂಡು ಹುಚ್ಚಾಟ, ಪೊಲೀಸರಿಂದ ತಲಾಶ್. ಡೆಲಿವರಿ ಬಾಯ್ನಿಂದ ಗೃಹಿಣಿ ಜೊತೆ ಅಸಭ್ಯ ವರ್ತನೆ, ಬಟ್ಟೆ ಆರ್ಡರ್ ಡೆಲಿವರಿ ಮಾಡಲು ಬಂದವನಿಂದ ಮಹಿಳೆಯ ಎಳೆದಾಟ. ಬೆಳಗಾವಿಯ ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ದೆಹಲಿಯಲ್ಲಿ ಆರ್ಎಸ್ಎಸ್ನ ಹೊಸ 3 ಬೃಹತ್ ಕಟ್ಟಡಗಳು. ಸೆಪ್ಟೆಂಬರ್ 17 ಪ್ರಧಾನಿ ಹುಟ್ಟಿದ ದಿನದಂದು ಆಗಲಿದೆ ಉದ್ಘಾಟನೆ. 2.5 ಎಕರೆ ಜಾಗದಲ್ಲಿ ಭಾಗವತ್ ಸೇರಿ ಪ್ರಮುಖರ ವಾಸ್ತವ್ಯಕ್ಕೆ ಕೊಠಡಿಯ ವ್ಯವಸ್ಥೆ. ಕೆಟ್ಟದಾಗಿ ಕಮೆಂಟ್ ಮಾಡೋರಿಗೆ ಹಾಡಿನಿಂದಲೇ ಕೌಂಟರ್. ಹೇಮಾ ಕಮಿಟಿ ರೀತಿ ನಮ್ಮಲ್ಲೊಂದು ಸಮಿತಿಯಾಗಬೇಕು. ಸರ್ಕಾರಕ್ಕೆ ಬಿಗ್ ಬಾಸ್ ಇಶಾನಿ ಒತ್ತಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.